ಇನ್ನು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಆದರೆ ಸ್ಟೂಡೆಂಟ್ಸ್ ಪ್ರೊಟೆಸ್ಟಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಈಗಾಗಲೇ ಪ್ರಧಾನ್ ಅವ್ರನ್ನ ಬಚಾವ್ ಮಾಡುವ ಉದ್ದೇಶವೂ ಕೂಡ ಇದರ ಒಂದು ಭಾಗ ಅಂತ ಪರಿಗಣಿಸಲಾಗಿದ್ದು ಮಸೂದೆಯನ್ನು ತರಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಮಾತ್ರ ಟೀಕಿಸುವುದನ್ನು ಬಿಡ್ತಾ ಇಲ್ಲ. ಸಂಸತ್ತಿನ ಮಳೆಗಾಲದ ಅಧಿವೇಶನದ 5ನೇ ದಿನವೂ ಕೂಡ ನಡೆಸೋದಕ್ಕೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಬಿಡಲಿಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಪಕ್ಷದವರು ಪಟ್ಟು ಹಿಡ್ಕೊಂಡಿದ್ದಾರೆ. ಹಾಗಾಗಿನೇ 5ನೇ ದಿನದ ಲೋಕಸಭೆ ಅಧಿವೇಶನ ಅರ್ಧಕ್ಕೆ ನಿಲ್ಲಿಸಿ ಮುಂದೂಡಿಕೆ ಮಾಡಲಾಗಿದೆ. ರಾಜ್ಯಸಭೆಯಲ್ಲೂ ಅಧಿವೇಶನ ನಡೆಸೋದಕ್ಕೆ ಪ್ರತಿಪಕ್ಷಗಳು ಇವತ್ತು ಅವಕಾಶವನ್ನು ಕೊಡಲಿಲ್ಲ. ಸಂಸತ್ ಭವನದ ಹೊರಗೂ ಪ್ರತಿಭಟನೆಯನ್ನು ನಿಲ್ಲಿಸಲಿಲ್ಲ. ಒಂದು ಕಡೆ ಕಾಂಗ್ರೆಸ್ ನಾಯಕರೆಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಗಾಯಗೊಂಡ ವಿದ್ಯಾರ್ಥಿಯನ್ನ ಮಾಧ್ಯಮಗಳ ಮುಂದೆ ಕರ್ಕೊಂಡು ಬಂದಿದ್ರು. ಜುಲೈ 20ರಂದು ಪೊಲೀಸರು ಬರೀ ಲಾಠಿ ಚಾರ್ಜ್ ನಡೆಸಿಲ್ಲ, ಪೆಲೆಟ್ ಗನ್ಗಳನ್ನು ಬಳಸಿ ದೌರ್ಜನ್ಯ ಎಸಗಿದ್ದಾರೆ. ಗಾಯಗೊಂಡಿರೋ ಈ ವಿದ್ಯಾರ್ಥಿ ನನ್ನ ಸಹೋದರನ ಕಣ್ಣೆ ಡ್ಯಾಮೇಜ್ ಆಗಿದೆ ಅಂತ ಗಾಯಗಳನ್ನೆಲ್ಲ ತೋರಿಸಿದ್ರು. सरकार ने कहा है कि कोई पैलेट गन यूज नहीं हुई, कहा है ना। ये देखिए, ये है पैलेट गन, थोड़ा घूम जाओ। इसको कहते हैं पैलेट गन, इसको कहते हैं पैलेट गन। ठीक है, और इनकी आंख डैमेज हो गई है, इनकी आंख से इनको दिखाई नहीं दे रहा है. ರಾಹುಲ್ ಗಾಂಧಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಕ್ರಿಮಿನಲ್ ಶಿಕ್ಷಣ ಸಚಿವ, ರಾಜೀನಾಮೆ ಕೊಡಲೇಬೇಕು ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ವಿದ್ಯಾರ್ಥಿಗಳನ್ನು ಥಳಿಸಿದವರಿಗೆ ಶಿಕ್ಷೆ ಆಗಬೇಕು, ಪ್ರಧಾನಿ ಮೋದಿ ಅವರು ದೇಶದ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ is a criminal education minister. He has to be removed. He is a symbol of the collapse of our education system. He has to go. दूसरी मांग कि ये जो हमारे फ्यूचर पे गोली चलाए हैं, लाठी मारे हैं, उन पर कार्रवाई होनी चाहिए. और तीसरी मांग कि नरेंद्र मोदी जी जो पूरे सिस्टम के ऑपरेटर हैं, वो ऐसे जैसे हजारों युवाओं से माफी मांगे. ಇನ್ನೊಂದು ಕಡೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೋದಿಯವರ ಮಿಡ್ನೈಟ್ ಹೇಳಿಕೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಮಧ್ಯರಾತ್ರಿ 12 ಗಂಟೆಗೆ ಸೆಲ್ಫಿ ವಿಡಿಯೋ ಮಾಡಿದರೆ ಯಾರೂ ಕೇಳೋದಿಲ್ಲ, ಸಂಸತ್ ಅಧಿವೇಶನದಲ್ಲಿ ಬಂದು ಪ್ರಧಾನಿಯವರು ಮಾತನಾಡಲಿ ಅಂತ ಆಗ್ರಹಿಸಿದ್ದಾರೆ. अगर उनको कुछ बोलना है तो सदन में बोलना चाहिए, तभी हम वो ऑथेंटिक बात उनकी समझेंगे. जब वो आएंगे स्टेटमेंट करने दो उनको. रात के 12 बजे करने के बजाय दिन में पार्लियामेंट में आके अगर वो कहे क्या कहना चाहते हैं हम देखेंगे. ಒಂದು ಕಡೆ ಪ್ರಧಾನಿ ಮೋದಿಯವರನ್ನ ಪ್ರತಿಪಕ್ಷಗಳು ಟಾರ್ಗೆಟ್ ಮಾಡಿವೆ, ಇನ್ನೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಕ್ರೋಚ್ ಜನತಾ ಪಾರ್ಟಿಯವರು ನಾಳೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನ ಇವತ್ತು ಮತ್ತೆ ಕಾಕ್ರೋಚ್ ಜನತಾ ಪಕ್ಷದ ವಕ್ತಾರರಾಗಿರುವ ಸೌರವ್ ದಾಸ್ ಮತ್ತು ಅಶುತೋಷ್ ರಂಕಾ ಭೇಟಿ ಮಾಡಿದರು. ಕೇಂದ್ರ ಸರ್ಕಾರದ ಆಹ್ವಾನದ ಮೇರೆಗೆ ಬಂದು ಸಿಜೆಪಿಯ ಮನವಿಯನ್ನು ಜೆಪಿ ನಡ್ಡಾ ಅವರಿಗೆ ಕೊಟ್ಟರು. 2ನೇ ಸಲದ ಮಾತುಕತೆಯಲ್ಲೂ ಸಿಜೆಪಿಯವರು ತಮ್ಮ 3 ಬೇಡಿಕೆಗಳನ್ನು ಮತ್ತೆ ಪುನರುಚ್ಚರಿಸಿದ್ದಾರೆ. ಸಿಜೆಪಿಯವರ 3 ಬೇಡಿಕೆಗಳಲ್ಲಿ 2 ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ಆದರೆ ಒಂದು ಬೇಡಿಕೆ ಈಡೇರಿಸೋದಕ್ಕೆ ನಾಳೆ ಮಧ್ಯಾಹ್ನ 3:30ರವರೆಗೆ ಸಮಯ ಕೊಡಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿಯವರು ಅವರನ್ನು ಕೇಂದ್ರ ಸಚಿವರು ಕೂಡ ಕೇಳಿಕೊಂಡಿದ್ದಾರೆ. ಇಲ್ಲಿ ಕಾಕ್ರೋಚ್ನವರ ಬೇಡಿಕೆಯನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯವರು ಕೇಳ್ತಾ ಇರುವಂತಹ ಬೇಡಿಕೆಗಳು ಹೀಗಿದ್ದಾವೆ. ಅವರ ಪ್ರಮುಖ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರಾಗಿಯೇ ರಾಜೀನಾಮೆಯನ್ನು ಕೊಡಬೇಕು, ಇಲ್ಲದೆ ಹೋದರೆ ಒಂದು ವೇಳೆ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂತೇಳಿ ಆದರೆ ಅವ್ರನ್ನ ಸಂಪುಟದಿಂದ ಮೋದಿ ಸರ್ಕಾರ ವಜಾ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಹೇಳಿದ್ದು ನಾಳೆ ಮಧ್ಯಾಹ್ನ 3:30ರವರೆಗೆ ಟೈಮ್ ಕೊಡಿ, ಸರ್ಕಾರದ ಉನ್ನತ ನಾಯಕರ ಜೊತೆಗೆ ಮಾತನಾಡ್ತೀವಿ, ನಾಳೆ ನಿಮ್ಮ ಜೊತೆಗೆ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಕಾಕ್ರೋಚ್ನವರ ಇನ್ನೊಂದು ಬೇಡಿಕೆ ಇದ್ದಂಥದ್ದು ಮೃತ 21 ನೀಟ್ ಆಕಾಂಕ್ಷಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ. ಇದಕ್ಕೆ ಕೇಂದ್ರ ಸರ್ಕಾರ ಆಯಿತು ಪರಿಹಾರ ಘೋಷಣೆ ಮಾಡೋಣ ಅಂತ ಹೇಳಿದ್ದು, ಪರಿಹಾರವನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಇನ್ನು ಕಾಕ್ರೋಚ್ಗಳ 3ನೇ ಬೇಡಿಕೆ ಇದ್ದಂಥದ್ದು ಪ್ರತಿಭಟನೆ ಮಾಡಿದಂತಹ ಸ್ಟೂಡೆಂಟ್ಸ್ ಮೇಲೆ ಹಾಕಿರುವಂತಹ ಕೇಸ್ಗಳನ್ನೆಲ್ಲ ತಕ್ಷಣವೇ ರದ್ದು ಮಾಡಬೇಕು ಅಂತ. ಇದಕ್ಕೆ ಕೇಂದ್ರ ಸರ್ಕಾರ ಕಾನೂನು
ಸಾಧಕ ಬಾಧಕಗಳನ್ನು ನಾವು ಪರಿಶೀಲನೆ ಮಾಡ್ತೇವೆ, ಖಂಡಿತ ಕೇಸ್ಗಳನ್ನು ರದ್ದು ಮಾಡೋದ್ರ ಕಡೆಗೆ ಯೋಚಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗೆ